ಇವತ್ತಿನ ಮುದ್ದು ಸೊಸೆ ಸಂಚಿಕೆಯನ್ನು ನೋಡಬೇಕು ಅಂತೇಳಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋನ ನೋಡ್ರೆ ನೀವು ತಪ್ಪು ಮಾಡಿಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ನೀವು ಧೈರ್ಯವಾಗಿರಬೇಕು. ಯಾರು ಏನೇ ಅಂದ್ಕೊಂಡ್ರೂ ಪರವಾಗಿಲ್ಲ, ನಾನು ಮಾತ್ರ ನಿಮ್ಮ ಜೊತೇಲಿ ಇರ್ತೀನಿ ಅನ್ನೋದು ಯಾವತ್ತೂ ಮರಿಬೇಡ್ರಿ ನೀವು ಅಂತೇಳಿ ಹೇಳ್ತಾಳೆ. ಆಗ ಭದ್ರಂಗೆ ಏನು ಮಾತಾಡಬೇಕು ಅಂತಲೇ ಗೊತ್ತಾಗಲ್ಲ. ನೀವು ಯಾವುದೇ ಥರ ತಪ್ಪು ಮಾಡಿಲ್ಲ ಅಂತ ನನಗೆ ಗೊತ್ತಿದೆ ಅಂತೇಳಿ ಹೇಳಿದಾಗ, ನಿಮ್ಮಿಂದ ಯಾವ ತಪ್ಪು ಆಗಿಲ್ಲ ಅಂತೇಳಿ ನಾನು ಹೇಗೆ ಅಂದ್ಕೊಂಡಿದ್ದೀನೋ ಅದೇ ಥರ ನಂಬಿಕೆ ನಾನು ನಿಮಗೂ ನಿಮ್ಮ ಮೇಲೆ 2ರಷ್ಟು ಇರಬೇಕು ಗೌಡ್ರೆ, ಹಾಗೇನೆ ನಾವೆಲ್ಲ ಚೆನ್ನಾಗಿರೋಕ್ಕಾಗೋದು ಅಂತೇಳಿ ಹೇಳ್ತಾಳೆ. ಸಾವಿತ್ರಿ, ಈಶ್ವರಿ, ಚಿತ್ರ ಮತ್ತು ವಿನಂತಿ ಎಲ್ಲರೂ ಮಾತಾಡ್ತಾ ಇರ್ತಾರೆ. ಮುಗೀತು, ಯಾರಿಗೆ ಗೊತ್ತಾಗಬಾರ್ದು ಅಂತ ಅಂದ್ಕೊಂಡಿದ್ವೋ ಆ ವಿಷಯ ಅವರಿಗೆ ಗೊತ್ತಾಗ್ಬಿಡ್ತು. ಇನ್ನು ನನ್ನ ಕತೆ ಅಷ್ಟೇ, ಮದುವೆ ಆಗಕ್ಕೆ ಬಿಡೋದಿಲ್ಲ ಅಷ್ಟೇ, ಅವಳು ಏನು ಮಾಡೋದು ಗೊತ್ತಾಗ್ತಾ ಇಲ್ಲ ಅಂತೇಳಿ ಹೇಳಿದಾಗ, ಯಾಕೆ ಇಷ್ಟು ದಿಗಿಲು ಬಿದ್ದಿದ್ದೀಯಾ ವಿನಂತಿ, ನೀನು ಸುಮ್ಮನೆ ಇರು, ನೀನು ಧೈರ್ಯವಾಗಿರೋ, ಯಾಕೆ ಇಷ್ಟೊಂದು ಹೆದರ್ಕೋಬೇಕು, ಆ 3 ಅಡಿಗೋಸ್ಕರ ನೀನು ಯಾಕೆ ಹೆದರ್ಕೋತಾ ಇದೆಯಾ, ನೀನು ಧೈರ್ಯವಾಗಿರು ಅಂತೇಳಿ ಹೇಳಿದಾಗ, ತೀರ್ಪು ಕೊಟ್ಟಿರೋದು ಶಿವರಾಮೇಗೌಡ, ಆದ್ದರಿಂದ ಅವ್ರು ಏನು ತೀರ್ಪು ಕೊಟ್ಟಿದ್ದಾರೋ ಅದೇ ಥರನೇ ಮಾತಿನ ಪ್ರಕಾರ ನಡ್ಕೋತಾರೆ ಅಂತೇಳಿ ಎಲ್ಲ ಗೊತ್ತಿದೆ ತಾನೇ, ನೀನು ಯಾಕೆ ಹೆದರ್ಕೋತಾ ಇದೆಯಾ, ನಾನು ಮಾತ್ರ ನಿನ್ನ ಜೊತೆ ಇದ್ದೇ ಇರ್ತೀನಿ, ನಾನು ಎಲ್ಲರೂ ಇರ್ತೀವಿ, ನಿಮ್ಮಮ್ಮ ಸುಮ್ಮನೆ ಬಿಡ್ತಾಳೆ ಅಂತ ಅಂದ್ಕೊಂಡಿದ್ದೀನಿ. ಹೌದು, ಅದಕ್ಕೆ ನೀವು ಹೇಳಿದ್ದು ಸರಿಯೇ ಅಂತೇಳಿ ಸಾವಿತ್ರಿ ಹೇಳಿ, ಈ ಮದುವೆಗೋಸ್ಕರ ನಾನು ಏನು ಬೇಕಾದರೂ ಮಾಡೋಕ್ಕೆ ಸಿದ್ಧ ಇದ್ದೀನಿ ಅಂತೇಳಿ ಹೇಳಿದಾಗ, ಆಗ ಈಶ್ವರಿ ಮತ್ತು ಚಿತ್ರ ಮುಖ ನೋಡ್ಕೋತಾರೆ. ಭದ್ರಂಗೆ ಧೈರ್ಯ ಹೇಳಿ ಈ ಕಡೆ ಚಂಪನ ಹತ್ರ ಬಂದು, ವಿದ್ಯಾ ನೋಡಿ ಚಂಪಾ, ಭದ್ರಗೌಡರು ಏನು ಅಂತೇಳಿ ಇಡೀ ಊರಿಗೆಲ್ಲ ಗೊತ್ತೇ ಇದೆ, ಆದ್ರೆ ನನಗೂ ಯಾಕಂದರೆ ಮದುವೆ ಆದ ಹೊಸ್ತ್ರಲ್ಲಿ ಸ್ವಲ್ಪ ದಿನ ನಾನು ಅವ್ರನ್ನ ದೂರ ಇಟ್ಟಿದ್ದೀನಿ ಅಂತ ಹೇಳಿ ಯಾವತ್ತೂ ಕೆಟ್ಟ ನಿರ್ಧಾರ ಯಾವತ್ತೂ ತಗೊಂಡಿಲ್ಲ. ಎಷ್ಟೋ ಸರಿ ವಿನಂತಿ ಕೂಡ ಈ ಮೈ ಮೇಲೆ ಬಿದ್ರೂ ಅವ್ರು ಯಾವತ್ತೂ ಮಾತಾಡ್ಸಿಲ್ಲ. ಚಿಕ್ಕ ವಯಸ್ಸಿಂದ ಈ ಜೊತೆಯಲ್ಲಿ ಇದ್ದಾರೆ ಅನ್ನೋದೊಂದು ಬಿಟ್ಟರೆ ಅವ್ರು ಆ ಥರ ಕೆಟ್ಟ ದೃಷ್ಟಿಯಿಂದ ಯಾವತ್ತೂ ಯಾರನ್ನು ನೋಡಲ್ಲ. ನನಗೆ ಮಾತ್ರ ಆ ನಂಬಿಕೆ ಇದೆ ಚಂಪಾ ಅಂತ ಹೇಳಿದಾಗ, ಅಕ್ಕ ನೀನು ಹೇಳ್ತಿರೋದೇನೋ ನಿಜ, ಆದರೆ ಕಣ್ಣಾರೆ ಎಲ್ಲರೂ ಕಂಡಿರೋದೆಲ್ಲ ಏನು ಅಂತ ಹೇಳೋಕ್ಕಾಗತ್ತಕ್ಕ, ನಾವೆಲ್ಲ ನೋಡಿದ್ದೆಲ್ಲ ಸುಳ್ಳ, ಹಾಗಾದರೆ ನೀನು ಅದನ್ನು ನೋಡಿದ್ದಿದ್ರೆ ನೀನೇ ಏನು ಅಂತೇಳಿ ಅರ್ಥ ಮಾಡ್ಕೋತಿದ್ದಕ್ಕ ಅಂತೇಳಿ ಹೇಳಿದಾಗ, ನೋಡು ಚಂಪಾ, ನಾನು ಏನು ಹೇಳ್ತಿದ್ದೀನಿ ಅಂದರೆ ಪ್ರತ್ಯಕ್ಷವಾಗಿ ಕಂಡ್ರೂ ಪ್ರಮಾಣಿಸಿ ನೋಡು ಅಂತೇಳಿ ಒಂದು ಗಾದೆನೇ ಇದೆಯಲ್ಲ, ಅದೇ ಥರನೇ ಇಲ್ಲಿ ಏನೋ ಸಂಚಾಗಿದೆ ಚಂಪಾ, ಒಂದು ನಿಮಿಷ ಸುಮ್ಮನೆ ಇರು, ನನಗೆ ಅರ್ಥ ಆಗ್ತಿದೆ ಅಂತೇಳಿ ಆಮೇಲೆ ಯೋಚನೆ ಮಾಡ್ತಾಳೆ. ಬರ್ತಡೇ ಹಿಂದಿನ ದಿನ ಭದ್ರನ ರೂಮ್ ಒಳಗಡೆ ಸಾವಿತ್ರಿ ಹೋಗೋದಕ್ಕೆ ಬಿಡ್ತಾ ಇರಲಿಲ್ಲ. ಆಗ ವಿದ್ಯಾ ಅದನ್ನ ನೆನ್ಪು ಮಾಡ್ಕೋತಾಳೆ, ಇದು ಏನೋ ಆಗಿದೆ, ಇದನ್ನೇನು ಅಂತ ಕಂಡುಹಿಡಿಬೇಕು ಚಂಪಾ, ಅಷ್ಟೇ ಸಂಚು ನಡೆದಿದೆ ಅಂತೇಳಿ ಚೆನ್ನಾಗಿ ಇಬ್ಬರು ತಾಯಿ ಮಗಳು ಇಬ್ಬರೂ ಚೆನ್ನಾಗೇ ನಾಟಕ ಮಾಡ್ತಾರೆ, ಅವ್ರಿಗೆ ಸರಿಯಾಗಿ ಬುದ್ಧಿ ಕಲಿಸ್ತೀನಿ ನಾನು, ಏನು ಅಂತೇಳಿ ನನ್ನ ಗಂಡಂಗೆ ನನಗೆ ಮೋಸ ಆಗಿದೆ, ನನಗೆ ಅನ್ಯಾಯ ಆಗ್ತಿದೆ ಅಂತೇಳಿದ್ರೆ ನಾನೇನಾದರೂ ಸುಮ್ಮನೆ ಇದ್ಬಿಡ್ತೀನಾ ಚಂಪಾ, ನೋಡ್ತಾ ಇರು ನಾನು ಏನು ಅಂತೇಳಿ ಮಾವಯ್ಯನ ಹತ್ರನೂ ಮಾತಾಡಿ ನಾನೇ ಮಾತಾಡಿ ಇದನ್ನು ಸರಿ ಮಾಡ್ಕೊತೀನಿ ಅಂತೇಳಿ ವಿದ್ಯಾ ಹೇಳ್ತಾಳೆ. ವಿದ್ಯಾ ತಂದೆ ತಾಯಿ ಇಬ್ಬರೂ ಎಲ್ಲೋ ಕೆಲಸಕ್ಕೆ ಅಂತೇಳಿ ಹೊರಗಡೆ ಹೋಗ್ತಾ ಇರಬೇಕಾದ್ರೆ ಒಬ್ಬರು ತಾಯಿ ಮತ್ತು ಮಗಳು, ತಾಯಿ ಹೊರಗಡೆ ರೋಡಲ್ಲಿ ಬಿದ್ದಿರ್ತಾಳೆ, ಅವಳನ್ನ ಎತ್ಕೊಂಡೋಗಿ ಆಸ್ಪತ್ರೆಗೆಲ್ಲ ಸೇರಿಸಿ ಏನಾಗಿದೆ ಅಂತೇಳಿ ಎಲ್ಲ ಪರೀಕ್ಷೆ ಮಾಡಿಸಿ ಡಾಕ್ಟ್ರ್ ಹತ್ರ ಏನಾಯ್ತಮ್ಮ ಅಂತೇಳಿ ಹೇಳಿದಾಗ, ನಿಮ್ಮಿಂದ ಭಾಳ ಉಪಕಾರ ಆಯಿತು ಅಂತೇಳಿ ಹೇಳ್ತಾರೆ, ಯಾಕಂದರೆ ನನ್ನ ಮಗಳು ಯಾವ ಸ್ಥಿತಿಯಲ್ಲಿ ಇರ್ತಿದ್ಲೋ ಏನೋ, ನೀವು ಸಹಾಯ ಮಾಡಿದ್ದು ಚೆನ್ನಾಗಾಯಿತು ಅಂತ ಹೇಳಿದಾಗ, ನೀನು ಏನಾಯಿತು ಅಂದರೆ ಏನೋ ಎದೆ ನೋವು ಅಂತ ಇದೆ, ಆದರೆ ನನ್ನ ಗಂಡ ಸರಿ ಇಲ್ಲ, ನನ್ನ ಬಿಟ್ಟು ಓಡೋಗಿದ್ದಾನೆ, ಆದರೆ ನನಗೆ ನನ್ನ ತಮ್ಮ ಸಾಕ್ತಾ ಇದ್ದಾನೆ, ಅವನು ಕೆಲಸದ ಮೇಲೆ ಹೋಗಿದ್ದರಿಂದ ನಮ್ಮ ಇದನ್ನು ನಾವೇ ನೋಡ್ಕೋಬೇಕು ಅಂತೇಳಿ, ನಮ್ಮ ಜೀವನಕ್ಕೆ ಏನು ಬೇಕು ಅಂತೇಳಿ, ಹಂಗಾಗಿ ನಾನು ಸಹ ಕಷ್ಟಪಟ್ಟು ದುಡಿಬೇಕು ಅಂತೇಳಿ ಹೊರಗಡೆ ಬಂದಿದ್ದೀನಿ ಅಷ್ಟೇ ಅಂತ ಹೇಳಿದಾಗ, ಆದಷ್ಟು ಬೇಗ ನಿಮ್ಮ ಚಿಕಿತ್ಸೆ ಅದನ್ನೆಲ್ಲ ತಗೊಳಮ್ಮ, ನೀನು ಒಳ್ಳೆ ಡಾಕ್ಟ್ರ್ ಹತ್ರ ತೋರಿಸ್ಕೊ ಅಂತೇಳಿ ವಿದ್ಯಾ ತಂದೆ ತಾಯಿ ಇಬ್ಬರು ಹೇಳ್ದಾಗೆ, ಆಗ ನೀವು ಯಾವ ಊರು ಅಂತ ಕೇಳಿದಾಗ, ಹುಲಿಕೆರೆ, ನೀವು ಶಿವರಾಮೇಗೌಡರು ಅವ್ರ ಮಗನಿಗೆ ನಮ್ಮ ಮಗಳನ್ನು ಕೊಟ್ಟಿರೋದು, ನೀವು ಯಾರನ್ನ ಕೇಳಿದ್ರು ಊರಲ್ಲಿ ಹೇಳ್ತಾರೆ ಅಂತ ಹೇಳಿದಾಗ, ಏನಾದರೂ ಸಹಾಯ ಬೇಕು ಅಂದರೆ ನಮ್ಮ ಮನೆಗೆ ಬಾರಮ್ಮ ಅಂತೇಳಿ ಕರೀತಾರೆ. ಈ ಕಡೆ ಶಿವರಾಮೇಗೌಡರು ಹೊರಗಡೆ ಹೋಗಿರ್ತಾರಲ್ಲ, ಅವರು ಅಲ್ಲಿಂದ ಬಂದ ತಕ್ಷಣ ಸಾವಿತ್ರಿ, ಅಣ್ಣ ನನಗೆ ಸ್ವಲ್ಪ ಹಣ ಬೇಕಾಗಿತ್ತಣ್ಣ, ಯಾಕಂದರೆ ಮದುವೆಗೆ ಅಂತೇಳಿ ನೀನು ಹೇಳ್ಬಿಟ್ಟಿದ್ಯಾ, ಅದು ಬೇರೆ ಗಡಿಬಿಡಿಯಲ್ಲಿ ಏನು ತಗೋಬೇಕು ಏನು ಅಂತ ಗೊತ್ತಾಗ್ತಿಲ್ಲ, ಸ್ವಲ್ಪ ಮದುವೆಗೆ ಏನೇನು ಬೇಕೋ ಅದನ್ನೆಲ್ಲ ತಗೋಬೇಕಣ್ಣ ಅಂತ ಹೇಳಿದಾಗ, ನನ್ನ ಹತ್ರ ಏನಣ್ಣ ಹಣ ಬರುತ್ತೆ, ಅದಕ್ಕೆ ಬೇಕಾಗಿತ್ತು ಅಂದಾಗ, ಗೋವಿಂದ ಅಂತ ಹೇಳಿ, ನೋಡು ಸಾವಿತ್ರಿ ನಿನಗೇನು ಬೇಕು ಅಂತ ಕೇಳು, ನಾನು ಕೊಡಿಸ್ತೀನಿ ಆಯಿತಾ ಅಂತ ಹೇಳಿದಾಗ, ಸರಿ ಅಣ್ಣ ಆಯಿತು ಅಂತೇಳಿ ಮಾತಾಡ್ತಾ ಇರ್ತಾಳೆ. ಆಗ ಚಿತ್ರ ವಿದ್ಯೆಂಗೆ ಕೈ ಅಡ್ಡ ಮಾಡ್ತಾಳೆ, ಅಲ್ಲಿ ಮದುವೆ ವಿಷಯ ಮಾತಾಡ್ತಾ ಇದ್ದಾರೆ.
ನೀನೇನು ಮಧ್ಯದಲ್ಲಿ ಹೋಗೋದು ಅಂತೇಳಿ ನೋಡಿ ನಾನು ಮಾವಯ್ಯನ ಹತ್ರ ಮಾತಾಡಬೇಕು, ನೀವು ಸುಮ್ಮನೆ ಇರಿ ಅಂತ ಹೇಳಿದಾಗ, ಏನು ಮಾತಾಡೋದು, ನಿನಗೆ ಯಾಕೆ, ನಿನಗೆ ಬೇಕಾಗಿರೋದು ಈ ಮನೆ ವಿಷಯನ, ನಿನಗೆ ಹೋಗು ಅಂತ ಕೇಳಿದಾಗ, ನೋಡಿ ನಾನು ಮಾತಾಡಲೇಬೇಕು ಮಾವಯ್ಯನ ಹತ್ರ, ನಿಮ್ಮದೆಲ್ಲ ಮಾತಾಡೋದೆಲ್ಲ ನನಗೆ ಬೇಕಾಗಿಲ್ಲ ಅಂತೇಳಿ ಮಾವಯ್ಯನ ಹತ್ರ ಬಂದು ವಿದ್ಯೆ ಕೇಳ್ತಾಳೆ. ಮಾವಯ್ಯ, ನಾನು ಇರಬೇಕಾದ್ರೆ ನನ್ನ ಗಂಡಂಗೆ ಇನ್ನೊಂದು ಮದುವೆ ಮಾಡ್ತಾ ಇದ್ದೀರಲ್ಲ, ಇದು ಸರಿನಾ, ಇದು ನಿಜಾನಾ ಮಾವಯ್ಯ ಅಂತ ಕೇಳಿದಾಗ, ಏನು ಮಾವಯ್ಯ ನೀವು ಇದು ನಿಜಾನೇ ಅಂತ ಎಲ್ಲ ಮಾತಾಡ್ತಾ ಇದ್ದಾರೆ, ನನಗಂತೂ ನಂಬಕ್ಕೆ ಆಗ್ತಾಯಿಲ್ಲ, ನೀವು ನಿಮ್ಮ ಮಗ ಈ ಥರ ಅಂತ ಹೇಳಿದ್ರೆ ನೀವು ಒಪ್ಕೊಂಬಿಟ್ರ, ಹಾಗಾದರೆ ನೀವು ಒಂದು ಸ್ವಲ್ಪನಾದರೂ ಯೋಚನೆ ಮಾಡಬೇಕಿತ್ತಲ್ಲ ಮಾವಯ್ಯ ನೀವು ಅಂತ ಹೇಳಿದಾಗ, ಊರು ಸುತ್ತಮುತ್ತ ಇರೋ ಅಂಥ ಹಳ್ಳಿ ಜನ ಎಲ್ಲರೂ ಭದ್ರೇಗೌಡರ ಅಂತರ ಆಗಬೇಕು ಮತ್ತು ಅವ್ರ ಥರ ಬುದ್ಧಿ ಇರಬೇಕು ಅಂತೇಳಿ ಎಷ್ಟೆಲ್ಲ ಮಾತಾಡ್ತಾರಲ್ಲ ಮಾವಯ್ಯ, ಅದನ್ನು ನೀವೊಂದು ಸ್ವಲ್ಪನಾದರೂ ಯೋಚನೆ ಮಾಡಿಲ್ವಾ, ನೀ ಯಾವತ್ತೂ ನನ್ನ ಬಗ್ಗೆ ನನ್ನ ಕೆಟ್ಟದಾಗಿ ಯಾವತ್ತೂ, ನೀವು ಹೇಗೆ ಮಾವಯ್ಯ ಇದನ್ನೆಲ್ಲ ಒಪ್ಕೊಂಡ್ರಿ, ನಿಮ್ಮ ಮಗ ಹೇಗೆ ಅಂತ ನಿಮಗೆ ಗೊತ್ತಿಲ್ವಾ, ಹುಟ್ಟಿದಾಗಿಂದ ಯಾವ ಥರ ಬೆಳೆಸಿದ್ದೀರಾ ಅಂತೇಳಿ, ನಿಮ್ಮ ನೆರಳಾಗಿ ನೀವು ಹೇಗೆ ಅವ್ರಿಗೆ ಬುದ್ಧಿ ಕಲಿಸಿದ್ದಾರೆ ಅದೇ ಥರನೇ ಅವ್ರು ಬೆಳೆದಿದ್ದಾರಲ್ಲ ಮಾವಯ್ಯ, ನೀವು ಯಾಕೆ ಈ ಥರದ್ದೆಲ್ಲ ನಂಬಿದ್ರಿ, ಇದೆಲ್ಲ ನನ್ನ ಗಂಡಂಗೆ ಮೋಸ ಮಾಡ್ತಾ ಇರೋದು, ನನಗೆ ಅನ್ಯಾಯ ಮಾಡಬೇಕು ಅಂತೇಳಿ ಎಲ್ಲ ಸಂಚು ನಡೀತಾ ಇದೆ ಅಷ್ಟೇ ಮಾವಯ್ಯ ಅಂತ ಹೇಳಿದಾಗ, ಆಗ ಸಾವಿತ್ರಿ ಬಂದು, ಓ ಏನು ಭಾಳ ಬಂದ್ಬಿಟ್ಲು ಮಾತಾಡೋದಕ್ಕೆ, ನಿಂದೇನಿದೆ ಮಾತಾಡೋಕ್ಕೆ, ನನ್ನ ಮಗಳಿಗೆ ಅನ್ಯಾಯ ಆಗಿದೆ ಅದಕ್ಕೋಸ್ಕರನೇ ನಾನು ಬಂದಿರೋದು ಅಷ್ಟೇ ಅಂತ ಹೇಳಿದಾಗ, ಯಾವ ಅನ್ಯಾಯನೂ ಆಗಿಲ್ಲ, ಇದೆಲ್ಲ ಸುಳ್ಳು ಅಂತೇಳಿ ನಾನು ಹೇಳ್ತೀನಿ ಅಂತ ಹೇಳಿದಾಗ, ಆಗ ಪ್ರತ್ಯಕ್ಷವಾಗಿ ಕಂಡ್ರೂ ಪ್ರಮಾಣಿಸಿ ನೋಡು ಅನ್ನೋ ಗಾದೆನ ನಿಮ್ಮಂಥ ದೊಡ್ಡವರೇ ಅಲ್ವಾ ಮಾವಯ್ಯ ಹೇಳಿರೋದು, ಅದಾಗಿ ಮೇಲೆ ನೀವು ಯಾಕೆ ನಂಬಿದ್ರಿ, ನನಗೆ ಅದೇ ಗೊತ್ತಾಗ್ತಾ ಇಲ್ಲ, ಇದೆಲ್ಲ ಸುಳ್ಳು ಅಲ್ವಾ, ಅದೆಲ್ಲ ನೋಡಿದಿದ್ರು ಅದು ನಿಜಾನ ಅದೆಲ್ಲನೂ ಅಂತ ಹೇಳಿದಾಗ, ಆಗ ಈಶ್ವರ, ಸುಮ್ಮನೆ ಇರು, ಈಗ ಇಲ್ಲಿ ವಿನಂತಿಗೆ ಅನ್ಯಾಯ ಆಗ್ತಾ ಇಲ್ವಾ, ಎಲ್ಲ ಯೋಚನೆ ಮಾಡೇ ಮಾವಯ್ಯ ತೀರ್ಮಾನ ಮಾಡಿದ್ದಾರೆ, ಸುಮ್ಮನೆ ಇರು ಅಂತ ಹೇಳಿದಾಗ, ನೋಡಿ ಅತ್ತೆ ಇದೆಲ್ಲ ನಾನು ಮಾತಾಡ್ತಾ ಇರೋದು ಮಾವಯ್ಯನ ಹತ್ರ, ನೀವು ಎಲ್ಲ ಸುಮ್ಮನೆ ಇರಬೇಕು ಅಷ್ಟೇ ಅಂತ. ನೋಡಿ ಮಾವಯ್ಯ, ಚಂಪಂಗೂ ಒಂದ್ಸರಿ ಅನ್ಯಾಯ ಆಗಿತ್ತಲ್ವಾ ಸುಭಾಷ್ ಅಣ್ಣನಿಂದ, ಅದನ್ನೆಲ್ಲ ಸಪೋರ್ಟ್ ಮಾಡಿ ಇವರೆಲ್ಲ ಮಾಡಿದರು ಅಂತ ಗೊತ್ತಾದ್ಮೇಲೆ ಎಷ್ಟೋ ತಂದೆ ತಾಯಿಗಳು ತಮ್ಮ ಮಕ್ಕಳು ತಪ್ಪು ಮಾಡಿದರೂ ಕೂಡ ಅದನ್ನು ಮುಚ್ಚಾಕಿ ಅವ್ರ ಪ್ರೀತಿಯಿಂದ ಅದನ್ನೆಲ್ಲ ಸುಳ್ಳು ಅಂತೇಳಿ ಹೊರಗಡೆಯವ್ರನ್ನೇ ಕೂಡ ಬಲಿಪಶು ಮಾಡ್ತಾರೆ ಮಾವಯ್ಯ ಅಂತ ಹೇಳಿದಾಗ, ಈಶ್ವರಿ ಸಾಕು ಸುಮ್ಮನಿರೆ, ಈಗ ಯಾಕೆ ನನ್ನ ಮಗನ ವಿಷಯ ಮಾತಾಡ್ತಿದ್ಯಾ ನೀನು ಅಂತ ಅಮ್ಮಮ್ಮ ಇದ್ದಳು. ವಿದ್ಯೆ ಹೇಳ್ತಾ ಇರೋದು ಚೆನ್ನಾಗೇ ಇದೆ, ದೊಡ್ಡವ್ರಿಗೆ ಅರ್ಥ ಆಗೋ ಥರನೇ ಹೇಳಿದ್ದಾಳೆ, ಇದನ್ನು ಕೂಡ ಯೋಚನೆ ಮಾಡೋ ಅಂಥದ್ದೇ ಅಲ್ಲ ಅಂತೇಳಿ ಹೇಳಿದಾಗ, ಅದೇ ಥರನೇ ಅಮ್ಮಮ್ಮ ಹೇಳಿದ ತಕ್ಷಣನೇ ಗೋವಿಂದ ಕೂಡ, ಹೌದಣ್ಣ ಇದನ್ನೆಲ್ಲ ಪರಿಶೀಲನೆ ಮಾಡಬೇಕು, ಯಾವ್ದು ಸದ್ಯಕ್ಕೆ ಈ ಮದುವೆನ ಮುಂದೆ ಹಾಕೋದು ಚೆನ್ನಾಗಿ ಅಂತ ಅನ್ಸುತ್ತೆ ಅಣ್ಣ, ಆತುರದಿಂದ ಯಾವುದೇ ಕೆಟ್ಟ ನಿರ್ಧಾರ ತಗೊಳ್ಳೋದು ಬೇಡ ಅಂತೇಳಿ ಹೇಳ್ತಾನೆ.